ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ಸ್ವಾಗತ. ನೀವೇನಾದ್ರೂ ಹೊಸ ಫೋನ್ ತಗೊಳ್ಳೋ ಪ್ಲಾನ್ ಅಲ್ಲಿದ್ದೀರಾ ಅಂತಂದ್ರೆ ತುಂಬಾ ಒಳ್ಳೊಳ್ಳೆ ಫೋನ್ಸ್ ಗಳು ಲಾಂಚ್ ಆಗ್ತಾ ಇದೆ. ಸೊ ಒಂದು 5-6 ಫೋನ್ಸ್ ಗಳು ಲಾಂಚ್ ಆಗ್ತಾ ಇದೆ. ಬಟ್ ಪ್ರತಿಯೊಂದು ಜನಕ್ಕೆ ಬೇಕಾಗಿರುವಂತದ್ದು ಮತ್ತು ಮೋಸ್ಟ್ ಅವೈಟೆಡ್ ಫೋನ್ಸ್ ಗಳೇ ಬರ್ತಾ ಇದೆ. ಡೆಫಿನೆಟ್ಲಿ ನೀವು ಜೂನ್ ತಿಂಗಳಲ್ಲಿ ಒಂದು ಒಳ್ಳೆ ಫೋನ್ ಅನ್ನ ಬಜೆಟ್ ಕ್ಯಾಟಗರಿನಲ್ಲಿ ಹುಡುಕಬಹುದು. ಚೆನ್ನಾಗಿ ಹೊಸದಾಗಿ ಬಂದಿದ್ದೀರಾ ಅಂದ್ರೆ ಮೊದಲು ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ಫೋನ್ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ನಾವು ಎಲ್ಲೋ ಅಸ್ತವ್ಯಸ್ತವಾಗಿದ್ದೀವಿ. ಸೊ ಕರೆಕ್ಟ್ ಆಗಿ ವಿಡಿಯೋಸ್ ಮಾಡಕ್ ಆಗ್ತಿಲ್ಲ. ಜೂನ್ ಇಂದ ಎಲ್ಲ ಸರಿಯಾಗಿ ಸೆಟಪ್ ಆಗಿದೆ. ಸೊ ಎಲ್ಲ ವಿಡಿಯೋಗಳು ರೆಗ್ಯುಲರ್ ಆಗಿ ನೋಡಕ್ ಸಿಗುತ್ತೆ. ಸೊ ಈ ಮೊದಲನೇ ಸ್ಮಾರ್ಟ್ ಫೋನ್ ಬರ್ತಾ ಇದೆ, ಅದು ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ A54. ರೀಸೆಂಟ್ಲಿನೇ ಸ್ಯಾಮ್ಸಂಗ್ A54 ಲಾಂಚ್ ಮಾಡಿದ್ರು. 30-35 ಸಾವಿರ ರೂಪಾಯಿ ಲಾಂಚ್ ಆಗಿತ್ತು. ಬಟ್ ಈ ಫೋನ್ ಏನಿದೆ ಅದಕ್ಕಿಂತ ಸೇಮ್ ಸ್ಪೆಸಿಫಿಕೇಶನ್ ಸ್ವಲ್ಪ ಚಿಕ್ಕ ಪುಟ್ಟ ಚೇಂಜಸ್ ಮಾಡ್ಬಿಟ್ಟು ಅದನ್ನೇ ಸ್ವಲ್ಪ ಕಮ್ಮಿ ಪ್ರೈಸ್ ಲಾಂಚ್ ಮಾಡ್ತಾರೆ. F series ಅಂತಾರೆ, ಸ್ಪೆಷಲಿ ಫ್ಲಿಪ್ಕಾರ್ಟ್ ಅಲ್ಲಿ ಲಾಂಚ್ ಮಾಡ್ತಾರೆ. ಹತ್ರ ಇದು ನನ್ನ ಪ್ರಕಾರ ಒಂದು 32 ಸಾವಿರ ರೂಪಾಯಿಗೆ ಲಾಂಚ್ ಆಗುವಂತ ತುಂಬಾ ಸಾಧ್ಯತೆಗಳಿದೆ. ಮೊದಲನೇದಾಗಿ ಇದರಲ್ಲಿ 6.7 ಫುಲ್ HD+ AMOLED ಪಂಚ್ ಹೋಲ್ ಡಿಸ್ಪ್ಲೇ. ನಿಮಗೆಲ್ಲ ಸ್ಯಾಮ್ಸಂಗ್ ಡಿಸ್ಪ್ಲೇ ಅಂದ್ರೆ ಗೊತ್ತೇ ಇದೆ. ಇನ್ಸ್ಟೆಂಟ್ ಫಿಂಗರ್ ಪ್ರಿಂಟ್ ಡೆಫಿನೆಟ್ಲಿ ಸಿಗುತ್ತೆ. ಇಷ್ಟೇ ಅಲ್ಲದೆ Exynos 1380 ಚಿಪ್ಸೆಟ್ ಸೇಮ್ A54 ಇತ್ತು. ಅದೇ ಚಿಪ್ಸೆಟ್ ಈ ಫೋನ್ ಅಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಬಾಕಿ 5000 mAh ಬ್ಯಾಟರಿ ಒಂದಿಗೆ 25 ವ್ಯಾಟ್ ಪವರ್ ಅಡಾಪ್ಟರ್, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಬಟ್ ಪವರ್ ಅಡಾಪ್ಟರ್ ಅಂತೂ ಕೊಡೋದೇ ಇಲ್ಲ. ಆದ್ರೂ ಇದರಲ್ಲಿ 108 ಮೆಗಾ ಪಿಕ್ಸೆಲ್ ಒಂದಿಗೆ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟಪ್ ನ ಕೊಡ್ತಾ ಇದ್ದಾರೆ. 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಕೂಡ OIS ಕ್ಯಾಮ್ರಾ ಆಗಲಿದೆ ಅಂತೆ. ಸೊ ಡೆಫಿನೆಟ್ಲಿ ನೀವು ಸ್ಯಾಮ್ಸಂಗ್ ಲವರ್ ಇದ್ದೀರಾ, ಮತ್ತೊಂದು ಬಜೆಟ್ ಅಲ್ಲಿ ಲೈಕ್ ರಿಯಲ್ಮಿ, ಈ ಓಪೋ, ಈ ಬ್ರಾಂಡ್ಸ್ ಗಳನ್ನ ಬಿಟ್ಟು ಸ್ಯಾಮ್ಸಂಗ್ ಬ್ರಾಂಡ್ ಹುಡುಕ್ತಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ನೀವು ಈ ಫೋನ್ ಗಾಗಿ ವೇಟ್ ಮಾಡಬಹುದು. ಇಡಿಸ್ನಲ್ಲಿ ಎರಡನೇ ಫೋನ್ ಬರ್ತಾ ಇದೆ ಇನ್ಫಿನಿಕ್ಸ್ ಕಡೆಯಿಂದ ನೋಟ್ 30. ಎಸ್ ಹೌದು, ನೋಟ್ 30 ಅದು 5G. ಎಸ್ ಮಾರ್ಕೆಟ್ ಅಲ್ಲಿ ಇನ್ಫಿನಿಕ್ಸ್ ನವರು ಬಜೆಟ್ ಕ್ಯಾಟಗರಿ ತುಂಬಾ ಒಳ್ಳೆ ಸ್ಪೆಸಿಫಿಕೇಶನ್ ಕೊಟ್ಟು ಮಾರ್ಕೆಟ್ ನ ಕ್ಯಾಚ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಬಟ್ ಲಾಂಗ್ ಟರ್ಮ್ ಯೂಸೇಜ್ ಅಲ್ಲಿ ಇನ್ಫಿನಿಕ್ಸ್ ಫೋನ್ಸ್ ಗಳು ನನಗೆ ಅಷ್ಟೊಂದು ಪರ್ಸನಲಿ ಇಷ್ಟ ಆಗಲ್ಲ. ಇದ್ರ ಬಗ್ಗೆ ಕೊನೆಗೆ ಮಾತಾಡ್ತಿದ್ದೀನಿ. ಓಕೆ, ಇಲ್ಲಿ ಕಾಮಿಡಿ ವಿಷಯ ಏನಪ್ಪಾ ಅಂತಂದ್ರೆ ಎಲ್ಲರೂ ನೋಟ್ ಸೀರೀಸ್ ಅಲ್ಲಿ ನೋಟ್ 12, ನೋಟ್ 13 ಇದ್ರೆ ಇವರು ಡೈರೆಕ್ಟ್ಲಿ ನೋಟ್ 30 ಜಂಪ್ ಆಗವ್ರೆ. ಇದರಲ್ಲಿ 6.7 ಇರುತ್ತೆ. AMOLED ಡಿಸ್ಪ್ಲೇ ಗೊತ್ತಿಲ್ಲ, ಕನ್ಫರ್ಮ್ ಮಾಡಲ್ಲ. ಬಟ್ ಇದು ಅಂಡರ್ 20,000 ಲಾಂಚ್ ಆಗಿದೆ. Dimensity 6080 ಪ್ರೊಸೆಸರ್ ಒಂದಿಗೆ 108 ಮೆಗಾ ಪಿಕ್ಸೆಲ್ ನ ಕ್ಯಾಮೆರಾ ಒಂದಿಗೆ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಕೊಡ್ತಾ ಇದ್ದಾರೆ. ಸ್ಪೆಸಿಫಿಕೇಶನ್ ಮಾತ್ರ ಸಖತ್ ಆಗಿರೋದು. 128GB ಆಪ್ಷನ್ ಕೂಡ ಕೊಡ್ತಾ ಇದ್ದಾರೆ. ಸೊ ಅಂಡರ್ 20,000 ಒಳಗಡೆ ಈ ಬೇರೆ ಬ್ರಾಂಡ್ಸ್ ಫೋನ್ಸ್ ಗಳಿಂದ ಇದಕ್ಕೆ ಆರಾಮಾಗಿ ಸ್ಪೆಸಿಫಿಕೇಶನ್ ವೈಸ್ ಟಕ್ಕರ್ ಕೂಡ ಇದೆ. ಬಟ್ ಪರ್ಫಾರ್ಮೆನ್ಸ್ ವೈಸ್ ಮತ್ತು ಯೂಸೇಜ್ ಎಕ್ಸ್ಪೀರಿಯನ್ಸ್ ಬ್ರಾಂಡ್ ವ್ಯಾಲ್ಯೂ ಒಂದಿಗೆ ಅಷ್ಟೊಂದು ಮಾರ್ಕೆಟ್ ಅಲ್ಲಿ ಹವಾ ಮಾಡಲ್ಲ ಅಂತ ಅನ್ಸುತ್ತೆ. ಸೊ ನನ್ನ ಪ್ರಕಾರ ನೀವು ಇನ್ಫಿನಿಕ್ಸ್ ಫೋನ್ಸ್ ಗಳನ್ನ ಆನ್ ಪೇಪರ್ ಸ್ಪೆಸಿಫಿಕೇಶನ್ ಚೆನ್ನಾಗಿದ್ರೆ ತಗೊಳ್ತೀರಾ. ನಿಮ್ಮಲ್ಲಿ ಎಷ್ಟು ಜನ ಯೂಸ್ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ. ಸೊ ನಾನು ಇದ್ರ ಬಗ್ಗೆ ಆದಷ್ಟು ಬೇಗ ಒಂದು ವಿಡಿಯೋ ತಗೊಂಡ್ ಬರ್ತಿದ್ದೀನಿ. ನೆಕ್ಸ್ಟ್ ಫೋನ್ಸ್ ಗಳು ಬರ್ತಾ ಇದೆ. ನಾನಂತೂ ಈ ಫೋನ್ಸ್ ಗೆ ಸೂಪರ್ ಡೂಪರ್ ಎಕ್ಸೈಟ್ ಇದ್ದೀನಿ. ಎಸ್ ಅದು ರಿಯಲ್ಮಿ 11 ಸೀರೀಸ್. ಈಗ ಆಲ್ರೆಡಿ ಈ ಫೋನ್ಸ್ ಗಳು ಚೈನಾದಲ್ಲಿ ಲಾಂಚ್ ಆಗಿದೆ. ಒಂದಕ್ಕಿಂತ ಒಂದು ಟ್ವಿಟರ್ ಪೋಸ್ಟ್ ನೋಡ್ತಾ ಇದ್ವಿ. ಇದಕ್ಕಿಂತ ಸ್ಪೆಷಲ್ ಆಗಿ ಶಾರುಖ್ ಖಾನ್ ಅವರು ಬ್ರಾಂಡ್ ಅಂಬಾಸಿಡರ್ ಆಗಿ ಇವಾಗ ಕೆಲಸ ಮಾಡ್ತಾ ಇದ್ದಾರೆ ರಿಯಲ್ಮಿ ಜೊತೆ. ಎಸ್ ಇಲ್ಲಿ ಈ ಟ್ವಿಟರ್ ಪೋಸ್ಟ್ ಪ್ರಕಾರ 200 ಮೆಗಾ ಪಿಕ್ಸೆಲ್ ನ ಸ್ಯಾಮ್ಸಂಗ್ ಐಸೋಸೆಲ್ HP3 ಸೆನ್ಸರ್ ನ ಕೊಡ್ತಾ ಇದ್ದಾರೆ. ಸೊ ಇದು ಮಾತ್ರ ಕ್ರೇಜಿ ಆಗಲಿದೆ. ಇದು ಪ್ರೋ ಪ್ಲಸ್ ಅಲ್ಲಿ ಬರಲಿದೆ. ಜೊತೆಗೆ ರಿಯಲ್ಮಿ 11 ಪ್ರೋ ಕೂಡ ಲಾಂಚ್ ಮಾಡುವಂತ ತುಂಬಾ ಸಾಧ್ಯತೆ ಇದೆ. ಒಟ್ಟಾರೆಯಲ್ಲಿ 3 ಫೋನ್ಸ್ ಗಳು ಬರಬೇಕು. ಬಟ್ ಚೈನಾದಲ್ಲಿ 2 ಲಾಂಚ್ ಮಾಡಿದ್ದಾರೆ. ಸೊ ಅದೇ ಸೇಮ್ ಫೋನ್ಸ್ ಗಳನ್ನ ಭಾರತದಲ್ಲಿ ಕೂಡ ಲಾಂಚ್ ಮಾಡ್ತಾರೆ. ಆದ್ರೂ ಎರಡೂ ಫೋನ್ಸ್ ಗಳಲ್ಲಿ ಅಷ್ಟೊಂದು ಹೆವಿ ಡಿಫರೆನ್ಸ್ ಏನು ಇಲ್ಲ. ಸೊ ರಿಯಲ್ಮಿ 11 ಪ್ರೋ ಪ್ಲಸ್ ಏನಿದೆ ಅದ್ರಲ್ಲಿ ನಿಮಗೆ 200 ಮೆಗಾ ಪಿಕ್ಸೆಲ್ ಸಿಗುತ್ತೆ. ಮತ್ತು ರಿಯಲ್ಮಿ 11 ಪ್ರೋ ಇದೆ, ಇದರಲ್ಲಿ 108 ಮೆಗಾ ಪಿಕ್ಸೆಲ್ ಸಿಗ್ತಾ ಇದೆ. ಬಾಕಿ ಎಲ್ಲಾ ಫೀಚರ್ಸ್ ಗಳು ಆಲ್ಮೋಸ್ಟ್ ಸೇಮ್ ಇದೆ, ಸೇಮ್ ಪ್ರೊಸೆಸರ್ ನ ಕೊಡ್ತಾ ಇದ್ದಾರೆ. ಬಟ್ ಡಿಸೈನ್ ಅಲ್ಲಿ ಮಾತ್ರ ತುಂಬಾ ಅಪ್ಗ್ರೇಡ್ ಮಾಡಿದ್ರೆ. ಶಾರುಖ್ ಖಾನ್ ಬೇರೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ಲುಕ್ ಎಲ್ಲ ನೋಡ್ಕೊಂಡಾಗ ಸೂಪರ್ ಆಗಿರುವಂತ ಡಿಸೈನ್ ಅಂತ ಅನಿಸ್ತಾ ಇದೆ. ಅಷ್ಟೇ ಸೂಪರ್ ಪ್ರೈಸ್ ರೇಂಜ್ ಅನ್ನ ಕೂಡ ಹಾಕೊಂಡ್ ಬರ್ತಾರೆ ಅಂತ ಅನ್ಕೋತೀನಿ. ಸೊ ಸ್ವಲ್ಪ ಕಮ್ಮಿ ಪ್ರೈಸ್ ಬತ್ತಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಇನ್ನಷ್ಟು ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಮತ್ತು ಒನ್ ಪ್ಲಸ್ ಲಾರ್ಡ್ ಇವರೆಲ್ಲ ಫುಲ್ ಮತ್ತೆ ಇವರಲ್ಲೇನೆ ಒದ್ದಾಟ ಶುರು ಆಗೋದು ಗ್ಯಾರಂಟಿ. ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ. ಇದು ಮಾತ್ರ ಸಖತ್ ಹವಾ ಮಾಡಿದೆ. ಸೊ ತುಂಬಾ ಜನ ಈ ಫೋನ್ ಗಾಗಿ ವೇಟ್ ಮಾಡ್ತಿದ್ರು. ಇದು ಲಾಸ್ಟ್ ತಿಂಗಳೇ ಲಾಂಚ್ ಆಗಬೇಕಾಗಿತ್ತು. ಎಸ್ ನಾನ್ ಮಾತಾಡ್ತಾ ಇರೋದು OnePlus Nord 3. ಎಸ್ ಈ ಫೋನ್ ಮಾರ್ಕೆಟ್ ಅಲ್ಲಿ ಮತ್ತೊಂದ್ ಸರ್ತಿ ದುಳಿಬಿಸುವ ಹಾಗೆ ಸ್ಪೆಸಿಫಿಕೇಶನ್ ಒಳಗೊಂಡ್ ಬಂದಿದೆ. ಸದ್ಯಕ್ಕೆ OnePlus 11R ಏನಿತ್ತು ಇದು 40 ಹತ್ರ ಲಾಂಚ್ ಆಗಿತ್ತು. ಸೊ ಇದಕ್ಕಿಂತ ಕಮ್ಮಿ ಪ್ರೈಸ್ ಅಲ್ಲಿ OnePlus ಫೋನ್ಸ್ ಗಳು ಯಾವ ಮಾರ್ಕೆಟ್ ಅಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡ್ತಿರಲಿಲ್ಲ. 25,000 ರೂಪಾಯಿ 19,000 ರೂಪಾಯಿಗೆ Nord CE3 ಲೈಟ್ ಏನೋ ಸಿಗ್ತಾ ಇದೆ 25,000 ರೂಪಾಯಿಗೆಲ್ಲ. ಬಟ್ ಅದಕ್ಕಿಂತ ಪ್ರೈಸ್ ಜಾಸ್ತಿನಲ್ಲಿ ಯಾವುದೇ ಫೋನ್ಸ್ ಗಳು ಇರಲಿಲ್ಲ. ಸದ್ಯಕ್ಕೆ OnePlus Nord 3 ತುಂಬಾ ಒಳ್ಳೆ ಸ್ಪೆಸಿಫಿಕೇಶನ್ ಒಳಗೊಂಡ್ ಬರ್ತಾ ಇದೆ. 6.74 ಇಂಚಸ್ ಇರುವಂತಹ ಫುಲ್ HD+ AMOLED 120 ಸ್ಕ್ರೀನ್ ಪ್ರಿಂಟ್ ಇರುವಂತಹ ಡಿಸ್ಪ್ಲೇ ಒಳಗೊಂಡ್ ಬಂದಿದೆ. Dimensity 9000 ತುಂಬಾ ಪವರ್ಫುಲ್ ಪ್ರೊಸೆಸರ್ ನ ಕೊಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ 50 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮೆರಾ ಒಂದಿಗೆ 32 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಕೂಡ ಇದ್ರ ಜೊತೆಗೆ ಇದೆ. ಇದು ಬ್ಯಾಟರಿ 5000 mAh ಒಂದಿಗೆ 80 ವ್ಯಾಟ್ ನ ಪವರ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ. ಸೊ ಲಾಸ್ಟ್ ಟೈಮ್ 11R ಅಲ್ಲಿ 100 ವ್ಯಾಟ್ ನ ಪವರ್ ಅಡಾಪ್ಟರ್ ಕೊಟ್ಟಿದ್ರು. ಇದರತ್ತ ಇದು 11R ಗಿಂತ ಪ್ರೈಸ್ ಕಮ್ಮಿನೇ ಆಗುತ್ತೆ. ಡೆಫಿನೆಟ್ಲಿ ಒಂದು 33,000 ಹತ್ರ ಲಾಂಚ್ ಆದ್ರೆ ಮಾರ್ಕೆಟ್ ಅಲ್ಲಿ ಮತ್ತೆ OnePlus Nord 3 ಹವಾ ಮಾಡೋದು ಗ್ಯಾರಂಟಿ. ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ. ಇದು ಮಾತ್ರ ಸಖತ್ ಹವಾ ಮಾಡಿದೆ. ಮತ್ತು ಸದ್ಯಕ್ಕೆ ಈ ಫಸ್ಟ್ ಥರ್ಡ್ ಸೆಕೆಂಡ್ ಕ್ವಾರ್ಟರ್ ಅಲ್ಲಿ ನಿಮಗೆ ಮೋಸ್ಟ್ ಅವೈಟೆಡ್ ಸ್ಮಾರ್ಟ್ ಫೋನ್ ಅಪ್ಪ ಅಂದ್ರೆ ಇದು Nothing Phone 2. ಎಸ್ ಇದು ಸದ್ಯಕ್ಕೆ Pixel 7 ಸೀರೀಸ್ ನ ಟಾರ್ಗೆಟ್ ಮಾಡ್ತಾ ಇದೆ. OnePlus Nord ಸೀರೀಸ್ ನಲ್ಲಿ ಇದು ಟಾರ್ಗೆಟ್ ಮಾಡ್ತಾ ಇದೆ. ಸೊ ಡೆಫಿನೆಟ್ಲಿ ಇದು ಮಾರ್ಕೆಟ್ ಅಲ್ಲಿ ಮತ್ತೊಂದು ಹೈಪ್ ನೋಡಿಸಿ ಮತ್ತೊಂದು ಕ್ರೇಜಿ ಫೀಚರ್ಸ್ ನ ಒಳಗೊಂಡು ಡೆಫಿನೆಟ್ಲಿ ಬಂದೇ ಬರುತ್ತೆ. ಸೊ ಲೀಕ್ಸ್ ಮತ್ತು ಪೇಟೆಂಟ್ ಪ್ರಕಾರ ಇದರಲ್ಲಿ 3 ಕ್ಯಾಮೆರಾ ಈ ರೀತಿಯಾಗಿರುವಂತಹ ಡಿಸೈನ್ ಅನ್ನು ನೋಡಿದೀವಂತೆ. ಇದು ಈಗ
ಆಲ್ರೆಡಿ ಫ್ಲಿಪ್ಕಾರ್ಟ್ ಅಲ್ಲಿ ಇದರ ಪೇಜ್ ಒಂದು ಲೈವ್ ಆಗಿದೆ. ಸದ್ಯಕ್ಕೆ ಏನೋ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಲಾಂಚ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಇವನ್ ಇಲ್ಲಿ 8+ Gen ಪ್ರೊಸೆಸರ್ ಕೂಡ ಕನ್ಫರ್ಮ್ ಆಗಿದೆ. ಬಾಕಿ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ 6.54 ಇಂಚಸ್ ಇರುವಂತಹ ಫುಲ್ HD+ AMOLED ಡಿಸ್ಪ್ಲೇ ನ ನೋಡ್ತಾ ಇದ್ವಿ. ಸೈಡ್ ಫ್ರೇಮ್ಸ್ ಎಲ್ಲ ಅಲ್ಯೂಮಿನಿಯಂ ಇದೆ, ಬ್ಯಾಕ್ ಎಲ್ಲ ಪ್ಲಾಸ್ಟಿಕ್ ಮತ್ತೆ ಅದೇ ಒಂದು ಟ್ರಾನ್ಸ್ಪರೆಂಟ್ ಡಿಸೈನ್ ಇದರ ಶೋಕೆ ಸಿಗ್ನೇಚರ್ ಆಗಿದೆ. ಸೊ ಅದನ್ನ ಇವರು ಹೈಲೈಟ್ ಮಾಡ್ಕೊಂಡು ಮತ್ತೊಂದು ಫೋನ್ ತಗೊಂಡ್ ಬರ್ತಿದ್ದಾರೆ. ಮೇನ್ ಕ್ಯಾಮೆರಾ 50 ಮೆಗಾಪಿಕ್ಸೆಲ್ ಟ್ರಿಪಲ್ ಇಯರ್ OIS ಕ್ಯಾಮೆರಾ ನೋಡ್ತಾ ಇದ್ವಿ. 32 ಮೆಗಾಪಿಕ್ಸೆಲ್ ಸೆಲ್ಫಿ ಶೂಟ್ ಒಂದಿಗೆ 5000 mAh ಬರೋದಿಗೆ 45 ವ್ಯಾಟ್ ನ ಪವರ್ ಅಡಾಪ್ಟರ್. ಬಾಕ್ಸ್ ಒಳಗಡೆ ಸಿಗತ್ತಾ ಇಲ್ವಾ ಈ ಸರ್ತಿ ಡೌಟ್ ಇದೆ. ಎಸ್, ಈ ಸ್ಪೆಸಿಫಿಕೇಶನ್ಸ್ ಗಳು ಮಾರ್ಕೆಟ್ ಅಲ್ಲಿ ಒಂದು 30,000 ಒಳಗಡೆ ಬತ್ತಪ್ಪ, 32,000 ಒಳಗಡೆ ಬತ್ತ ಅಂತಂದ್ರೆ ಡೆಫಿನೆಟ್ಲಿ ಬೇರೆ ಫೋನ್ಸ್ ಗಳಿಗೆ ಫುಲ್ ಕಾಂಪೀಟ್ ಆಗುತ್ತೆ. ಮತ್ತು ಸ್ವಲ್ಪ ಪ್ರೈಸ್ ಎಲ್ಲ ಬಜೆಟ್ ನ ಜಾಸ್ತಿ ಮಾಡಿಬಿಟ್ಟು ನಥಿಂಗ್ ಫೋನ್ 2 ತಗೊಳ್ಳೋರು ಭಾರತದಲ್ಲಿ ತುಂಬಾ ಜನ ಇದ್ದಾರೆ. ಸದ್ಯದಲ್ಲಿ ಈ ಫೋನ್ ಬರ್ತಾ ಇದೆ ಫಸ್ಟ್ ಸೆಕೆಂಡ್ ವೀಕ್ ಗೆ. ಸೊ ಡೆಫಿನೆಟ್ಲಿ ನೀವು ವೇಟ್ ಮಾಡಲೇಬೇಕು. ಯಾವುದೇ ಫೋನ್ ಸದ್ಯ ತಗೋಬೇಡಿ. ಇಟ್ಸ್ ಅಲ್ಲಿ ಕೊನೆ ಫೋನ್, ಬಟ್ ಸಖತ್ ಪವರ್ಫುಲ್ ಆಗೋದು ಗ್ಯಾರಂಟಿ. ನಾನು ಐಕು ನಿಯೋ 7 Pro ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಲಾಸ್ಟ್ ಟೈಮ್ ನಿಯೋ 7 32-35 ಹತ್ರ ಲಾಂಚ್ ಆಗಿತ್ತು. ಬಟ್ ಇದು ಹತ್ರ 40,000 ಒಳಗೆಲ್ಲ ಅಂತ ಸಾಧ್ಯತೆಗಳಿದೆ. ತುಂಬಾ ಪವರ್ಫುಲ್ ಸ್ಪೆಸಿಫಿಕೇಶನ್ ಬಂದಿದೆ. ಸೊ ಇದರಲ್ಲಿ 8+ Gen ಪ್ರೊಸೆಸರ್ ನೋಡ್ತಾ ಇದ್ವಿ. 50 ಮೆಗಾಪಿಕ್ಸೆಲ್ ಟ್ರಿಪಲ್ ಕ್ಯಾಮೆರಾದೊಂದಿಗೆ OIS ಸೆಟಪ್ ನ ಕೊಡ್ತಾ ಇದ್ದಾರೆ. ಬಾಕಿ 5000 mAh ಬ್ಯಾಟರಿ ಒಂದಿಗೆ 120 ವ್ಯಾಟ್ ನ ಪವರ್ ಅಡಾಪ್ಟರ್ ಬಾಕ್ಸ್ ಒಳಗೆ ಸಿಗ್ತಾ ಇದೆ. ಸೊ ಪರ್ಫಾರ್ಮೆನ್ಸ್ ಚಾರ್ಜಿಂಗ್ ಅಲ್ಲಿ ಯಾವತ್ತು ಕೈ ಬಿಟ್ಟರಲ್ಲ ಐಕೂನರು. ತುಂಬಾ ಸದ್ಯಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. 6.7 ಅಂತ ಅದೇ AMOLED ಪಂಚ್ ಹೋಲ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಬಾಕಿ ಸ್ಪೆಸಿಫಿಕೇಶನ್ಸ್ ಗಳು ಲೈಕ್ ಒಂದು 35, 34, 37 ಹತ್ರ ಬಂತು ಅಂದ್ರೆ ಮಾರ್ಕೆಟ್ ಅಲ್ಲಿ ಮತ್ತೆ ಎಲ್ಲರೂ BGM ಆಡಕ್ಕೆ PUBG ಗೇಮ್ ಅದು ಅಂತ ಹೇಳ್ಬಿಟ್ಟು ಎಲ್ಲರೂ ಇದೇ ಫೋನ್ ಅನ್ನ ತಗೊಳಕ್ಕೆ ಇಷ್ಟಪಡ್ತಾರೆ. ಸೊ ಐಕು ಪರ್ಫಾರ್ಮೆನ್ಸ್ ಅಲ್ಲಿ ನಂಗೆ ತುಂಬಾ ಒಂದು ಒಳ್ಳೆ ಫೋನ್ ಅಂತ ಕಾಣ್ತಾ ಇದೀನಿ ಸದ್ಯದಲ್ಲಿ. ಮುಂದಿನ ಮತ್ತೆ ಕಳ್ಕೋಬಹುದು OnePlus ತರ, ಬಟ್ ಗೊತ್ತಿಲ್ಲ. ಒಟ್ಟಾರೆ ಮಾರ್ಕೆಟ್ ಅಲ್ಲಿ 30-35, 35-40 ಸಾವಿರ ರೂಪಾಯಿಗೆ ಹೆವಿ ಕಾಂಪಿಟೇಷನ್ ನಡೀತಾ ಇದೆ. ಸೊ ತುಂಬಾ ಫೋನ್ಸ್ ಗಳು ಬಜೆಟ್ ಕ್ಯಾಟಗರಿ ಬಿಟ್ಟು ಸ್ವಲ್ಪ ಹೈಪ್ ಮಾಡ್ತಾ ಬೇರೆ ಫೋನ್ಸ್ ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇನ್ನು ರೆಡ್ಮಿ ನಲ್ಲಿ ಆಗಿರ್ಲಿ, ವಿವೋ ನಲ್ಲಿ ಆಗಿರ್ಲಿ, ಇನ್ಫಿನಿಕ್ಸ್, ಸ್ಯಾಮ್ಸಂಗ್, ಇನ್ನು ಬೇರೆ ಫೋನ್ಸ್ ಗಳು ಕೂಡ ಲಾಂಚ್ ಆಗುತ್ತೆ. ಸದ್ಯ ಕನ್ಫರ್ಮ್ ಆಗಿ 100% ಈ 6 ಸ್ಮಾರ್ಟ್ ಫೋನ್ಸ್ ಗಳು ಲಾಂಚ್ ಆಗೋದು ಗ್ಯಾರಂಟಿ. ಸೊ ಈ 6 ಫೋನ್ಸ್ ಗಳು ನನ್ನ ಪ್ರಕಾರ ಬೆಸ್ಟ್ ಫೋನ್ ಅಂತ ಅನಿಸ್ತು. ಖಂಡಿತ ನೀವು ಈ ಬಜೆಟ್ ಕ್ಯಾಟಗರಿ ಏನೋ ಫೋನ್ ತಗೊಳ್ತಿದ್ದೀರಾ ಅಂತಂದ್ರೆ ವೇಟ್ ಮಾಡಿ, ಇನ್ನು ಪ್ರೈಸ್ ಅಲ್ಲಿ ಆಫರ್ ಅಲ್ಲಿ ತುಂಬಾ ಡಿಸ್ಕೌಂಟ್ ಸಿಗಬಹುದು. ಸೊ ಬಾಕಿ ನೀವು ಯಾವ ಫೋನ್ ವೇಟ್ ಮಾಡ್ತಿದ್ದೀರಾ? ಇನ್ಫಿನಿಕ್ಸ್ ಬಗ್ಗೆ ಒಂದು ಕ್ವಶನ್ ಕೇಳಿದೆ, ಅದಕ್ಕೂ ಆನ್ಸರ್ ಮಾಡಿ. ನಮಸ್ಕಾರ.